ಪಾಪ ಅವ್ರೇನ್ ತಲೆ ಕೆಟ್ಟದ ಸ್ವಾಮಿಗೆ, ಕನೇರು ಸ್ವಾಮಿಗೆ ಅಂತ ತಲೆ ಕೆಟ್ಟದ ಇಲ್ಲಿ ಬಂದು ಬೈಲಾಕ. ನೀವು ಬೈದ್ರಂತ ಬೈದಿರ್ಬೇಕು ಒಂದ್ಸಲ. ಬೈದ್ರು ಬೈಸ್ಕೊಂಡು ಕೂಡರೆ ಬಸವಣ್ಣವ್ರು ಅಷ್ಟು ತಾಳ್ಮೆ ನಂಬಲಿಲ್ಲಪ್ಪ. ಬಸವಣ್ಣವ್ರ ಹೆಸರು ಮೇಲೆ ನಡೀತಕ್ಕಂಥ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶನದ ಬಸವ ಕಲ್ಯಾಣಕ್ಕೆ ಚಾಪ್ಟರ್ ಕುಲ ಜಿಲ್ಲೆ ಮಹಾಮಂಗಳಾರತಿ ಮಾಡಿ ಕಳಿಸದ್ದ. ಅನುಭವ ಮಂಟಪ ಅಂದ್ರೆ ಬರೀ ಸುಮ್ಮನೆ ಒಂದು ಹೇಳ ಸಲೇಕನ, 700 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಸಲೇಕನ, ಕಲ್ಲು ಮಣ್ಣು ಕಟ್ಟಸಲೇಕ. ಗಂಡ ಹೆಂಡತಿ ಮಾತು ಬಿಟ್ರು ಅಂತಂದ್ರೆ ಮಕ್ಕಳ ಸಂಸಾರ ಹೆಂಗ್ ಬರ್ಬಾದ್ ಆಗ್ತದೆ. ಈ ಸ್ವಾಮಿಗಳು ಒದಾಡ್ಕೋತ ಕುಂತು ಅಂದ್ರೆ ಸಮಾಜ ಬರ್ಬಾದ್ ಆಗಿ ಹೋಗ್ತದ. ಸಮಾಜ ಬರ್ಬಾದ್ ಆಗೋದು ಬೇಡ. ಎಲ್ಲಾ ಸ್ವಾಮಿಗಳು ಒಂದಾಗಿ ಚಂದಾಗಿ ಕುಂತು ಸಮಾಜಕ್ಕೆ ದಶ ತೋರಿಸುವ ಕಾರ್ಯಕ್ರಮ. ದಸರಾ ದರ್ಬಾರ್ ಕಾರ್ಯಕ್ರಮ. ರೊಕ್ಕ ಕೊಡೋರು ನಾವು, ರೂಪಾಯಿ ಕೊಡೋರು ನಾವು, ಹಾರ್ಕೊಡ್ ಮುತ್ತೇವರು ನಾವು, ಎಲ್ಲಾ ಪೂಜ್ಯರು, ಎಲ್ಲಾ ಭಕ್ತರು ನೀವೆಲ್ಲ ಕೂಡ ಟೈಮ್ನಾಗ ಆ ಗುರುಗಳಿಗೆ ನಾವು ಬರ್ಗುಡಲ್ಲ ಅಂತಂದ್ರು ಬಿಟ್ಟೆವ ಕಾರ್ಯಕ್ರಮ. ಲೀಡರ್ಗಳು ನಾನ್ ಬಡ ನೀ ಬಡ ಅಂತ ಹೊಡ್ಕೊಂಡ್ರಿ ಯಾರೋ ಒಬ್ಬ ಕಾರ್ಯಕರ್ತರ ತಲೆ ಹೊಡ್ಕೊಂಡನ. ಒಕ್ಕಳು ಹುಷಾರಾಗ್ಯಾರ ಮಂದಿ. ನೀವೇ ಲೀಡರ್ಗಳು ಹೊಡ್ಕೋರಿ ಬಡ್ಕೋರಿ ನಾವೇನು ಬರಲ್ಲ ಅಂತಂತಾರೆ ಹೊಂಟೋಯ್ತಾರೆ. RG Public School English Medium, admissions open, nursery to 8th standard, bus facility available, your child deserve the best education. The 8th school, admissions are open, जहां तालीम से बनेगा आपके बच्चे का रोशन कल. ವಿಶೇಷವಾಗಿ ವಾದ ವಿವಾದ ಚರ್ಚೆಗಳು ಮಾಡ್ಕೊಂಡು ಹೋಗಿದ್ರೆ ಏನು ಅರ್ಥ ಇಲ್ಲ. ಎಲ್ಲರೂ ಕೂಡಿ ಬರ್ರಿ, ಬರೋಣ, ಒಂದ್ ಕಡೆ ಕೂಡೋಣ. ವಾದ ವಿವಾದ ಅನಿಸ್ಲತ್ತಿತ್ತು ಅಂತಂದ್ರೆ 2 ದಿವಸ ಸಂವಾದ ಕಾರ್ಯಕ್ರಮ ಇಡೋಣ. ಸಂವಾದ ಕಾರ್ಯಕ್ರಮದಲ್ಲಿ ಬಸವಣ್ಣವ್ರ ತತ್ವ ಏನಿತ್ತು, ಸಂಪೂರ್ಣ ಇವತ್ತು ಎಲ್ಲಿ ನಮ್ಮ ತತ್ವ ವಿರುದ್ಧ ಬಸವಣ್ಣವ್ರ ನಾಡಿನಲ್ಲಿ ಏನು ತೊಂದರೆ ಅನಿಸ್ಲತ್ತು ಅಂತಂದ್ರೆ ಚರ್ಚೆ ಮಾಡೋಣ. ಅನುಭವ ಮಂಟಪ ಅಂದ್ರೆ ಬರೀ ಸುಮ್ಮನೆ ಒಂದು ಹೇಳ ಸಲೇಕನ, 700 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಸಲೇಕನ, ಕಲ್ಲು ಮಣ್ಣು ಕಟ್ಟಸಲೇಕ. ಜೀವಂತ ಅನುಭವ ಮಂಟಪವನ್ನು ಕಟ್ತಕ್ಕಂಥ ನಾಡು ಇದು. ಈ ನಾಡಿನಲ್ಲಿ ಸಂವಾದ ಆಗಬೇಕು, ಚರ್ಚೆಗಳಾಗಬೇಕು, ಸಂಘರ್ಷ ಆಗಬೇಕು. ಚರ್ಚೆ, ವಾದ ವಿವಾದ ನಿಷ್ಪನ್ನತೆ ಏನಾಗಬೇಕು ಅಂದ್ರೆ ಜ್ಞಾನ ಹುಟ್ಟಬೇಕು. ಆ ಜ್ಞಾನದ ಬೆಳಕು ಜಗತ್ತು ಮುಟ್ಟಬೇಕು. ಆ ಮುಟ್ಟತಕ್ಕಂತಹ ಕಾರ್ಯಕ್ರಮ ಒಂದು ಒಳ್ಳೆ ರೀತಿಯಿಂದಾಗಿ ಮಾಡೋಣ. ಹೀಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಉಳಿದಿದ್ರೆ, ಗಂಡ ಹೆಂಡತಿ ಮಾತು ಬಿಟ್ರು ಅಂತಂದ್ರೆ ಮಕ್ಕಳ ಸಂಸಾರ ಹೆಂಗ್ ಬರ್ಬಾದ್ ಆಗ್ತದೆ. ಈ ಸ್ವಾಮಿಗಳು ಒದಾಡ್ಕೋತ ಕುಂತು ಅಂದ್ರೆ ಸಮಾಜ ಬರ್ಬಾದ್ ಆಗಿ ಹೋಗ್ತದ. ಸಮಾಜ ಬರ್ಬಾದ್ ಆಗೋದು ಬೇಡ. ಎಲ್ಲಾ ಸ್ವಾಮಿಗಳು ಒಂದಾಗಿ ಚಂದಾಗಿ ಕುಂತು ಸಮಾಜಕ್ಕೆ ದಶ ತೋರಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲರಿಗೂ ಈ ಕಾರ್ಯಕ್ರಮದ ಕಾರ್ಯಾಲಯ ಉದ್ಘಾಟನೆ ಮಾಡ್ಲಿಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ಕರೆದಿದ್ದು ಬಹಳ ದೊಡ್ಡ ಖುಷಿ ಆಯ್ತು. ನಾನು ಮಹಾರಾಷ್ಟ್ರದಲ್ಲಿದ್ದೆ ಇವತ್ತಿನ ದಿವಸ. ಈ ಕಾರ್ಯಕ್ರಮಕ್ಕೆ ಬರ್ಲೇಬೇಕಂತ ನಮ್ಮ ಗುಂಡ್ರೆಡ್ಡಿಯವರು ಮೇಲಿನ ಮೇಲೆ ಫೋನ್ ಹಚ್ಚಿದ್ರು. ಆಯ್ತು, ಬಂದೀವಿ, ನಿಮ್ ಜೊತೆ ಇದ್ದೀವಿ, ಇರ್ತೀವಿ. ಕಾರ್ಯಕ್ರಮ ಆಗಸ್ ತನಕ ಮತ್ತೆಲ್ಲ ಹೋಗಲ್ಲ, ಏನಿಲ್ಲ. ಒಳ್ಳೆ ರೀತಿಯಿಂದಾಗಿ ಕಾರ್ಯಕ್ರಮ ಮಾಡೋಣ. ಪರಮ ಪೂಜ್ಯ ಮುಚ್ಚಳಂ ಶ್ರೀಗಳಿದ್ದಾರೆ, ರಾಜೇಶ್ವರದ ಪೂಜ್ಯರಿದ್ದಾರೆ. ಇವರಂತೂ ಪುರ ನಿಮ್ ಸಂಘಟರ. ಮತ್ತೆ ಹಿಂಗಾಗಿ ಜಿಲ್ಲೆಯ ಮಠಾಧೀಶರ ಒಕ್ಕೂಟ ಇದೆ. ಇದೇ ರೀತಿ ಎಲ್ಲ ಸಮಾಜದ ಎಲ್ಲ ಪೂಜ್ಯರು ಕೂಡ ಇದರಲ್ಲಿ ಭಾಗಿಗಳಾಗ್ತಾರೆ. ಒಂದು ಪೂಜ್ಯರುಗಳು ಒಂದಾಯ್ತು, ಎಲ್ಲ ಹಿರಿಯರು, ಎಲ್ಲ ತರುಣರು, ಎಲ್ಲಾ ಸಮಾಜದ ಪ್ರಮುಖರು. ಹೀಗಾಗಿ ವೈಭವದ ಕಾರ್ಯಕ್ರಮ ಮಾಡೋಣ. ಬಸವಣ್ಣನೇ ಕಾರ್ಯಕ್ರಮ ಮಾಡಿಸ್ಕೊಳ್ಳತನಂತ ನಾನು ನಂಬಿಕೊಂಡಿನಿ. ಭಗವಂತ ಒಳ್ಳೇದ ಮಾಡ್ಲಿ ಅಷ್ಟೇ. Sky Sunshine School, step towards better future. Admissions are open. Knowledge Park, the creative school for quality and innovative education. अब एडमिशन होगा सिर्फ ₹1 में. आज ही विजिट करें. ಅಂತಾರ ಪಾಪ ಅವ್ರು ಹಾಗೆ ಅಲ್ಲಿ ಬ್ಯಾಡ ಅಂತ ಯಾರಂತಾರ. ಮುಂದ್ ಬರ್ರಿ. ಎಂದೂ ಕೂಡ ಒಂದು ವಿಶಿಷ್ಟ ಕಾರ್ಯಕ್ರಮ ಆಗ ಟೈಮ್ನಾಗ ಸುಮ್ಮನೆ ಶಾಂತ ಸಮಾಧಾನದಿಂದ ಆಗಲ್ಲ. ಥೋಡೆ ಮಂದಿ ಸಮಾಧಾನ ಇರ್ತದೆ, ಥೋಡೆ ಮಂದಿಗೆ ಅಸಮಾಧಾನ ಇರ್ತದೆ. ಪಾಪ ಒಂದು ಚಲೋ ಲಗ್ನ ಮಾಡ್ಕೊಂಬ ಟೈಮಿಗೆ ನಾವು ಇಡ್ ದೊಡ್ಡ ಟೆಂಟ್ ಹಾಕೊಡ್ಲೇತಾನ ಅಂತ ಹಳ್ಳಿ ಊರಾಗ ಅಂಬ ಮಂದಿನೂ ಇರ್ತಾರ. ಏನು ಪಾಪ ಮಾಡೋದು ಬಿಡ್ಬೇಕಾ? ಏನು ನಮ್ದು ಕಾರ್ಯಕ್ರಮ ದಸರಾ ದರ್ಬಾರ್ ಕಾರ್ಯಕ್ರಮ. ರೊಕ್ಕ ಕೊಡೋರು ನಾವು, ರೂಪಾಯಿ ಕೊಡೋರು ನಾವು, ಹಾರ್ಕೊಡ್ ಮುತ್ತೇವರು ನಾವು, ಎಲ್ಲಾ ಪೂಜ್ಯರು, ಎಲ್ಲಾ ಭಕ್ತರು ನೀವೆಲ್ಲ ಕೂಡ ಟೈಮ್ನಾಗ ಆ ಗುರುಗಳಿಗೆ ನಾವು ಬರ್ಗುಡಲ್ಲ ಅಂತಂದ್ರು ಬಿಟ್ಟೆವ ಕಾರ್ಯಕ್ರಮ. ಏನ್ ಅದೇ ನಮ್ಮ ಗುರುಗಳು ಒಪ್ಕೊಂಡಿನ ಸಲಕ್ಕೆ ಪಲ್ಲಕ್ಕಿ ಒಂದು ಬಿಟ್ಟಿವಿ, ಇಲ್ಲೋದ್ರೆ ಅದನ್ನು ಮಾಡಿ ತೋರಿಸ್ತಿದ್ವಿ. ಏನ್ ಅದನ್ನ ಇತ್ತೆ ನಮ್ಮ ಗುರುಗಳು ಅಂದ್ರು ಹೋಗ್ಲಿ ಬಿಡುವಪ್ಪ, ಅದಕ್ಕೆ ಯಾಕೆ ಬಹಳಷ್ಟು ಬೆಳೆಸ್ಕೊಂಡು ಹೋಗ್ತೀರಿ ಅಂತಂದ್ರು ಸಲಕ್ಕೆ ನಮ್ದು ಹಿರಿ ಗುರುಗಳು ಅಂತಂದ್ರು ಥೋಡೆ ಹಿಂಗೊಂದು ಮನಸ್ಸು ಮಾಡ್ರಿ ಅಂತಂದ್ರು ಮನಸ್ಸು ಮಾಡಿದ್ವಿ. ಮತ್ತೇನಿಲ್ಲ, ಅದಕ್ಕೆ ಬಿಟ್ಟು ಮತ್ತೇನಿಲ್ಲ. ಬಹಳಷ್ಟು ದೊಡ್ಡ ಚರ್ಚೆಗಳು ಹೋಗೋದು ಬೇಡ. ಯಾವ ಗೊಂದಲ ಸುಮ್ಸುನೆ ಪಾಪಿ ಹೊಟ್ಟೆ ತುಂಬ್ಕೋದ್ ಅಂದೆ ಅವ ಗೊಂದಲ ಮಾಡ್ಕೊಂಬದ್ ಏನಿಲ್ಲ, ತಲೆ ಕೆಡಿಸ್ಕೋದಿಲ್ಲ. ಗೊಂದಲ ಆಯ್ತಾವ. ಯಾಕೆ ಗೊಂದಲ ಆಗಲಕ್ಕೆ ಯಾರೋ ಹೊಡ್ಕೊಂಡವ? ಎಲ್ಲರ ಹೊಡಪೇಟ್ರೆ ಅಡ್ಯಾವ ಏನ್ರ? ಇಷ್ಟು ಲೀಡರ್ಗಳು ನಾನ್ ಬಡ ನೀ ಬಡ ಅಂತ ಹೊಡ್ಕೊಂಡ್ರಿ ಯಾರೋ ಒಬ್ಬ ಕಾರ್ಯಕರ್ತರ ತಲೆ ಹೊಡ್ಕೊಂಡನ. ಒಕ್ಕಳು ಹುಷಾರಾಗ್ಯಾರ ಮಂದಿ. ನೀವೇ ಲೀಡರ್ಗಳು ಹೊಡ್ಕೋರಿ ಬಡ್ಕೋರಿ ನಾವೇನು ಬರಲ್ಲ ಅಂತಂತಾರೆ ಹೊಂಟೋಯ್ತಾರ. ಜ್ಞಾನ ಕೇಳಕ್ ಹೊಂಟಾರ, ನಮಗೆ ಯೋಗ್ಯ ಮಾರ್ಗದರ್ಶನ ಕೊಡ್ರಿ ಎಲ್ಲ ತರ ಕೊಡ್ತಾರ. ಪಾಪ ಅವ್ರೇನ್ ತಲೆ ಕೆಟ್ಟದ ಸ್ವಾಮಿಗೆ, ಕನೇರು ಸ್ವಾಮಿಗೆ ಅಂತ ತಲೆ ಕೆಟ್ಟದ.
ಇಲ್ಲಿ ಬಂದು ಬೈಲಾಕ. ನೀವು ಬೈದ್ರಂತ ಬೈದಿರ್ಬೇಕು ಒಂದ್ಸಲ. ಬೈದ್ರು ಬೈಸ್ಕೊಂಡು ಕೂಡರೆ ಬಸವಣ್ಣವ್ರು ಅಷ್ಟು ತಾಳ್ಮೆ ನಂಬಲಿಲ್ಲಪ್ಪ. ಏನು ಬಸವಣ್ಣವ್ರು ಅಷ್ಟು ತಾಳ್ಮೆ ಬೇಕಿಲ್ಲ, ಅವ್ರ ಬಲ್ಲಿಲ್ಲ. ಅದಕ್ಕೆ ಭಾಳಷ್ಟು ಚರ್ಚೆದಾಗೇನು ಬೇಡ, ಎಲ್ಲರೂ ಬರ್ತಾರೆ, ಅವರಿಗೂ ಕರಿತೀವಿ ಮಠಕ್ಕೆ ಹೋಗಿ. ನಾವು ಇದ್ದಷ್ಟು ಜಿಲ್ಲೆ ಮಠಾಧೀಶರ ಒಕ್ಕೂಟದಿಂದ ಪೂಜ್ಯರಿಗೆ ಹೋಗ್ತೀವಿ, ಕರಿತೀವಿ. ಸಾಂಗೋಪಾಂಗವಾಗಿ ಇಲ್ಲಿನ ತನಕ ಧರ್ಮ ಆಚರಣೆ ಪರಂಪರೆ ಯಾರಿಗ್ಯಾರು ಬೈಯೋದು ಬೇಡ, ಹೌದಾ? ಎಲ್ಲರೂ ಕೂಡಾರಿ, ಎಲ್ಲರೂ ಪ್ರೇಮದಿಂದ ಮಾಡಾರಿ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ. ಸೂರಗಂತ ಹಿಂಗೆ ಕಾರ್ಯಕ್ರಮ ಮಾಡ್ಕೋತ ಹಿಂಗೆ ಬೈಕೋತ ಹೋಗ್ಬೇಕು? ಬಸವ ಕಲ್ಯಾಣಕ್ಕೆ ಕಾರ್ಯಕ್ರಮ ಎಂಡ್ ಆಗ್ಬೇಕದು. ಬಸವ ಕಲ್ಯಾಣಕ್ಕೆ ಬಸವಣ್ಣವ್ರ ಹೆಸರು ಮೇಲೆ ನಡೀತಕ್ಕಂಥ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶನದ ಬಸವ ಕಲ್ಯಾಣಕ್ಕೆ ಚಾಪ್ಟರ್ ಕ್ಲೋಸ್ ಇಲ್ಲೇ ಮಹಾಮಂಗಳಾರತಿ ಮಾಡಿ ಕಳಿಸದ್ದ. ಅದಕ್ಕಾಗಿ ಎಲ್ಲ ಪೂಜ್ಯರಿಗೆ ಆಹ್ವಾನ ಮಾಡ್ಲಿಕ್ಕೆ ನಾನೇ ರಾಜೇಶ್ವರ ಶಿವಾಚಾರ್ಯರು, ಎಲ್ಲ ಜಿಲ್ಲೆ ಮಠಾಧೀಶರು ಒಕ್ಕೂಟ ಮತ್ತೆಲ್ಲ ಸಮಾಜದ ಮುಖಂಡರು ತಗೊಂಡು ಎಲ್ಲರಿಗೆ ಮಠಕ್ಕೆ ಕರ್ಲಿಕ್ಕೆ ನಾನೇ ಹೋಗ್ತೀನಿ. ಮತ್ತೆ ಮುಗೀತಲ್ಲ, ಮತ್ತೇನದ ಹೇಳಿ? ಯಾಕೆ ಸುಮ್ಮನೆ ಜಗಳ ಯಾಕಾಡರಿ? ಜಗಳ ಬೇಡ, ಜಗಳ ಆಡೋದೂ ಇಲ್ಲ, ಜಗಳ ಯಾವ ಸಂಗಡ ಕೇಳೋದೂ ಇಲ್ಲ. ಬ್ಯಾಡ ಅಂತಾರ ಬೇಕಂತಾರ ಅದು ಅವ್ರಿಗೆ ಬಿಟ್ಟಿದ ವಿಷಯ. ನಾಳೆಗೆ ಅವರೇ ಬಂದು ಕುಂತ್ರೆ ಏನು ಮಾಡ್ಬೇಕು? ಬರ್ತಾರೆ ಎಲ್ಲರೂ. ವಿಷಯ ಗುರುತಿರ್ಲಾದ ಹೋಗಿ ಜಗಳ ಬರ್ತದೆ. ಅಣ್ಣ ತಮ್ಮರದು ಹೊಲ ಪಾಲ ಮಧ್ಯದಲ್ಲಿ ಕ್ಲಿಯರ್ ಇರಲಿಲ್ಲ ಅಂದ್ರೆ ಬಾ ನೀವು ಹೊಲಕ್ಕೆ ಕಾಲು ಇಡ್ತಾನೆ, ನಿನ್ನ ಕಾಲು ಕಡಿತ ಅಂತ. ಕ್ಲಿಯರ್ ಆದ ನಂತರ ಕಾಲು ಹೆಂಗೆ ಕಡ್ಕೋತಾರ? ಬಾಯಣ್ಣ ಈಗ ನೀ ಇಲ್ಲಿರು ನಾ ಇಲ್ಲಿರು ಅಂತ ಹೇಳ್ತಾನೆ. ಏನು ಗೊಂದಲ ಬೇಡ ಅದು. ನಿಮ್ಮ ಜೊತೆ ಇದ್ದೀವಿ, ನೀವು ನಮ್ಮ ಜೊತೆ ಇರಿ ಪ್ರಶ್ನವ್ರು. ಮತ್ತೆ ನೀವು ಉಲ್ಟಾ ಪಲ್ಟಾ ಮಾಡಿದ್ರಿ ಅಂತಂದ್ರೆ ಪೂರ ಮತ್ತೆ ಅದ್ರಿ. आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। मेहनत का इनाम 2 लाख रुपए, 12 साल फ्री एजुकेशन, सिर्फ अलमीन इंग्लिश मीडियम प्राइमरी और हाई स्कूल बसवकलिया। आज ही एडमिशन करें।